ಮಾಡಿಕೊಂಡು ಪೋಸ್ಟ್ ವರ್ಕೌಟಿಗೆ ತಗೋಬೇಕಾದಂಥ ಮೂಂಗ್ ದಾಲ್ ಕೂಡ ಈಗಲೇ ತಗೊತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ತಗೋಬೇಕಾಯ್ತು, ತಿನ್ನಬೇಕಾಯ್ತು, ಆದರೆ ತಿನ್ನೋಕ್ಕಾಗಲಿಲ್ಲ. ಈಗ ತಗೊತಿದ್ದೀನಿ. ನನ್ನ ವೀಡಿಯೋಸ್ನ ನೋಡೋವಂಥ ಎಲ್ಲರಿಗೂ ಹೇಳೋದು ಒಂದೇ, ಏನಂದರೆ ಮೊದಲು ನೀವು ನನ್ನ ವೀಡಿಯೋ ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟು ವೀಡಿಯೋ ಟೈಟಲ್ನ ಅರ್ಥ ಮಾಡ್ಕೊಳ್ಳಿ. ನಿಮಗಿನ್ನೂ ನನ್ನ ವೀಡಿಯೋ ಟೈಟಲ್ಲೇ ಅರ್ಥ ಆಗಿಲ್ಲ ಅನಿಸುತ್ತೆ. ಬರ್ತೀರಾ ಜಿಂಬಾಯ್ ಅಂತೀರಾ, ಬರ್ತೀರಾ ಬಾಡಿ ಬಿಲ್ಡ್ರ್ ಅಂತೀರಾ. ಅದು ನಮ್ಗೆ ಇನ್ನೂ ನನ್ನ ವೀಡಿಯೋ ಟೈಟಲ್ಲೇ ಅರ್ಥ ಆಗಿಲ್ಲ ಅನಿಸುತ್ತೆ. 3 ವರ್ಷದ ನಂತರ ನಾನು ಈಗಿರಬೇಕು ಅಂಥೇಳಿ ನಾನೊಂದು ನಿರ್ಧಾರ ಮಾಡ್ಕೊಂಡಿದ್ದೀನಿ, ಒಂದು ಚಾಲೆಂಜ್ ಮಾಡಿದ್ದೀನಿ ಅಂತ ಅರ್ಥ. ಅಂದರೆ ಏನಂದರೆ 1095 ದಿನ ಅಂದರೆ 3 ವರ್ಷದ ಚಾಲೆಂಜ್ನ ನಾನು ತಗೊಂಡಿದ್ದೀನಿ. ಅದಕ್ಕೂ ಮುಂಚೆ ನಿಮಗೆ ಅರ್ಥ ಆಗಬೇಕಾಗಿರೋದು ಏನು ಅಂದರೆ 75 ಹಾರ್ಡ್ ಅಂತ ಒಂದು ಚಾಲೆಂಜ್ ಬರುತ್ತೆ. ಅದೇ ರೀತಿ 30 ಡೇಸ್ ಚಾಲೆಂಜ್, 15 ಡೇಸ್ ಚಾಲೆಂಜ್, 1 ವೀಕ್ ಚಾಲೆಂಜ್, ಈ ರೀತಿ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೋಸ್ಕರ ಅಷ್ಟು ದಿನಗಳ ತನಕ ನಾವು
ನಮ್ಮ ಮೇಲೆ ನಾವು ಕೆಲಸ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ಮಾಡಿರೋ ಅಂಥ ಚಾಲೆಂಜು 3 ವರ್ಷಗಳ ಚಾಲೆಂಜು, 1095 ದಿನಗಳ ಚಾಲೆಂಜು. ಅಷ್ಟು ದಿನಗಳವರೆಗೆ ನಾನು ಏನೇನು ಮಾಡ್ತೀನಿ ಅಂದರೆ, ಈಗ ನಿಮಗೆ ಸ್ಕ್ರೀನ್ ಮೇಲೆ ಒಂದು ಬ್ಲೂ ಪ್ರಿಂಟು ಮತ್ತು ಟೈಮ್ ಟೇಬಲ್ ಬರುತ್ತೆ. ಅದ್ರ ಪ್ರಕಾರ ನನ್ನ ಗೋಲ್ ಏನು ಅಂತ ಹೇಳ್ಬಿಟ್ಟು ನಿಮಗೆ ವಿವರಿಸ್ತಾ ಹೋಗ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ, ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ನಂತರ ನನ್ನ ಹತ್ರ ಬಂದು ಮಾತಾಡಬೇಕು. ಇಲ್ಲಾಂದರೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದನ್ನೇ ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ, ಏನು ಇಷ್ಟ ಆಗಿದೆ ಅಂತ. ನಾನು ಇರ್ತಕ್ಕಂಥ ಜಾಗದಲ್ಲಿ ತುಂಬ ಸೊಳ್ಳೆಗಳಿರೋದ್ರಿಂದ ಇಲ್ಲಿ ವರ್ಕೌಟ್ಸ್ನ ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಮನೇಲಿ ಹೋಗಿ ಪರ್ಫಾರ್ಮ್ ಮಾಡ್ತೀನಿ. ಏನಿದ್ರು ಮಿಕ್ಕಿದಂಥ ಡೀಟೇಲ್ಸ್ನ ನಾನಿಲ್ಲಿ ತಿಳಿಸ್ತೀನಿ ಅಷ್ಟೇ. ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದು ನನ್ನ ಕೈನ ಹಿಡ್ಕೊಂಡು, ಫೋರ್ ಆರ್ಮ್ನ ಹಿಡ್ಕೊಂಡು ಗೇಲಿ ಮಾಡ್ತಾರೆ. ಆ ವ್ಯಕ್ತಿ ಹೆಸರು ಅಜಯ್ ಅಂತ ಹೇಳಿಬಿಟ್ಟು. ಆ ವ್ಯಕ್ತಿ ಜಿಮ್ಗೆ ಹೋಗೋದಕ್ಕೆ ಶುರು ಮಾಡೋದಕ್ಕೂ ಮುಂಚೆ ನಾನು ಆಲ್ರೆಡಿ 2 ಟೈಮ್ಸ್ ಹೋಗಿ ಜಿಮ್ನ ಕ್ವಿಟ್ ಮಾಡಿರ್ತೀನಿ. ಕ್ವಿಟ್ ಮಾಡೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಆ ವ್ಯಕ್ತಿಗೆ ಆಗಿರ್ಬೋದು, ಬೇರೆ ವ್ಯಕ್ತಿಗಳಿಗೆ ಆಗಿರ್ಬೋದು, ನಾನು ಹೇಳೋದಿಷ್ಟೇ, ಯಾರಾದರೂ ನನಗೆ ಚಾಲೆಂಜ್ ಮಾಡೋದಾಗಿರಲಿ, ನನ್ನ ದೇಹದ ಬಗ್ಗೆ ಮಾತಾಡೋದೇ ಆಗಿರಲಿ, ಅಥವಾ ನನ್ನ ಬಗ್ಗೆ ಮಾತಾಡೋದೇ ಆಗಿರಲಿ, ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಅಂದರೆ 3 ವರ್ಷಗಳ ನಂತರ ನನ್ನ ಭೇಟಿಯಾಗಿ, ಅವಾಗ ಏನಾದರೂ ನೀವು ನಿಮಗಿನ್ನ ನಾನು ಬೆಟರ್ ಆಗಿದ್ದೆ ಅಂದರೆ, ಬೆಟರ್ ಇಲ್ಲ ಅಂದರೆ ಮಾತ್ರ ನೀವು ಮಾತಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ 3 ವರ್ಷದ ಒಳಗಡೆ ನನಗೆ ಯಾವುದೇ ಕಾರಣಕ್ಕೂ ಮೀಟ್ ಸಹ ಮಾಡೋದಕ್ಕೆ ಹೋಗಬೇಡಿ. ನಾನು ನನ್ನನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ನನಗೆ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದಾಗಿ ನನ್ನನ್ನು ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ತೊಡಗಿರ್ತೀನಿ. ಯಾರು ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬರಬೇಡಿ. ಅಷ್ಟು ಡಿಸ್ಟರ್ಬ್ ಮಾಡಬೇಕು ಅನ್ನೋ ಆಗಿದ್ದರೆ 3 ವರ್ಷಗಳ ನಂತರ ನಾನು ಫ್ರೀಯಾಗಿರ್ತೀನಿ. ನಾನು ಶುರು ಮಾಡಿದ್ದು 15ನೇ ತಾರೀಕು ಮೇ ತಿಂಗಳು 2026ರಲ್ಲಿ. ನೀವು ನನ್ನ ಮೀಟಾಗಿ ನಿಮ್ಮ ಯಾವುದೇ ಸಮಸ್ಯೆಗಳೇ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ನನ್ನ ಜೊತೆ ನೀವು ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಇದ್ರೂ, ನೀವು ನನ್ನ ದೇಹದ ಬಗ್ಗೆ ಆಡ್ಕೋಬೇಕು ಅಂತ ಇದ್ರೂ, ಮೇ 15, 2029ಕ್ಕೆ 3 ವರ್ಷದ ಜರ್ನಿ, ನನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ ಅಥವಾ ಲೆವೆಲ್ ಅಪ್ ಜರ್ನಿ ಅಥವಾ ಸೋಲೋ ಲೆವೆಲಿಂಗ್ ಜರ್ನಿ ನಂದು ಕಂಪ್ಲೀಟ್ ಆಗುತ್ತೆ. ಆಗ ಬಂದು ನೀವು ನನ್ನ ಜೊತೆ ಯಾವುದೇ ಚಾಲೆಂಜ್ ಕೊಟ್ಟರೂ ಸಹ ಸ್ವೀಕರಿಸೋದಕ್ಕೆ ನಾನು ರೆಡಿ ಇರ್ತೀನಿ. ಅಥವಾ ನೀವೇ ನನ್ನ ಜೊತೆ ಚಾಲೆಂಜಸ್ ಸ್ವೀಕಾರ ಮಾಡೋದು ಆಗಿದ್ರೂ ಆ 3 ವರ್ಷದ ನಂತರ ನೀವು ಬಂದು ನನ್ನ ಭೇಟಿಯಾಗಿ. ಅದುವರೆಗೂ ಡಿಸ್ಟರ್ಬ್ ಮಾಡಬೇಡಿ. ನಾನು DND ಮೋಡಲ್ಲಿರ್ತೀನಿ, ಡು ನಾಟ್ ಡಿಸ್ಟರ್ಬ್ ಮೋಡಲ್ಲಿ. ನನ್ನ ಈ ಚಾಲೆಂಜ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಿಮಗೆ ನನ್ನ ಲೈಫ್ ಬಗ್ಗೆ ಮತ್ತು ವರ್ಕ್ ಲೈಫ್ ಬಗ್ಗೆ ಗೊತ್ತಿರಬೇಕು. ನನ್ನ ವರ್ಕ್ ಲೈಫ್ನಲ್ಲಿ ನನಗೆ 5 ರೀತಿಯ ಶಿಫ್ಟ್ ಲಿಸ್ಟ್ಗಳಿರುತ್ತೆ. ಮೊದಲನೇದು ಫಸ್ಟ್ ಶಿಫ್ಟ್ ಅಂತೇಳಿ, 6ರಿಂದ 2 ಗಂಟೆವರೆಗೂ ಡ್ಯೂಟಿ. OT ಇತ್ತು ಅಂದರೆ ಅದ್ರ ಟೈಮಿಂಗ್ಸ್ ಹೇಳೋದಕ್ಕಾಗಲ್ಲ. 9 ಆದರೂ ಆಗ್ಬೋದು, 9:30 ಆದರೂ ಆಗ್ಬೋದು. ಅವತ್ತು ಕೊನೆ ದಿನ ಆಗಿದ್ದರೆ, ಮಂತ್ ಎಂಡ್ ಆದರೂ ಅಥವಾ ವೀಕೆಂಡ್ ಆಗಿದ್ದರೆ, ಶನಿವಾರದ ದಿನ ಆಯಿತು ಅಂದರೆ 10 ಆದರೂ ಆಗ್ಬೋದು, 11 ಗಂಟೆ ಆದರೂ ಆಗ್ಬೋದು ನಮಗೆ ಕೆಲಸ ಬಿಡೋದಕ್ಕೆ. ಅದಾದ ನಂತರ ಜನರಲ್ ಶಿಫ್ಟ್ ಅಂತ ಇರುತ್ತೆ. ಅದು 8 ಗಂಟೆಗೆ ಶುರು ಆಗುತ್ತೆ, 4:15ಗೆ ಕ್ಲೋಸ್ ಆಗುತ್ತೆ. OT ಇತ್ತು ಅಂತಂದರೆ 1 ಅವರ್ OT ಇತ್ತು ಅಂದರೆ 5 ಗಂಟೆಗೆ ಬಿಡ್ತಾರೆ. ಅದಕ್ಕಿಂತ ಹೆಚ್ಚಾಗಿತ್ತು ಅಂದರೆ 8, 9, 10 ಅಥವಾ ಕೆಲಸ ಹೆಚ್ಚಾಗಿತ್ತು ಅಂದರೆ 11:30, 12 ಗಂಟೆ ಆದರೂ ಆಗ್ಬೋದು. ಮತ್ತು 3ನೇ ಶಿಫ್ಟ್ ಬಂದು 10 ಗಂಟೆ ಶಿಫ್ಟ್ ಅಂತೇಳಿ. ಈ ಶಿಫ್ಟು ನಮಗೆ 10 AM ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ಶುರುವಾಗಿ 6 ಗಂಟೆಗೆ ಡ್ಯೂಟಿ ಟೈಮ್. 8 ಅವರ್ಸ್ ಡ್ಯೂಟಿ ಮುಗಿದು ಅದಾದ ನಂತರ 10 ಗಂಟೆ, 10ರಿಂದ 10ವರೆಗೆ OT ಇರುತ್ತೆ. ಅಥವಾ ಕೆಲಸ ಹೆಚ್ಚಾಗಿತ್ತು ಅಂದರೆ 12 ಗಂಟೆ ಆದರೂ ಆಗ್ಬೋದು, ಮಿಡ್ ನೈಟು. ಅದಾದ ನಂತರ ಸೆಕೆಂಡ್ ಶಿಫ್ಟು 2ರಿಂದ 10 ಗಂಟೆವರೆಗೂ.
ಈ ಶಿಫ್ಟ್ ಇರೋ ಟೈಮ್ನಲ್ಲಿ ಕೆಲಸ ಹೆಚ್ಚಾಗಿತ್ತು ಅಂದರೆ 10 ಗಂಟೆಗೆ ಶುರು ಮಾಡ್ತಾರೆ OT ಕೊಟ್ಟು. ಕೆಲವೊಂದು ಸಲ ತುಂಬ ಹೆಚ್ಚಾಗಿತ್ತು ಅಂದರೆ 8 ಗಂಟೆಗೆ ಶುರು ಮಾಡಿ 10, 11, 12 ಗಂಟೆವರೆಗೂ ಇರುತ್ತೆ ಕೆಲಸ. ನೆಕ್ಸ್ಟ್ 5ನೇ ಶಿಫ್ಟ್ ಯಾವುದು ಅಂದರೆ ನೈಟ್ ಶಿಫ್ಟು. ನೈಟ್ ಶಿಫ್ಟಲ್ಲಿ ನಮಗೆ OT ಇತ್ತು ಅಂದರೆ 6ರಿಂದ 6. ನೆಕ್ಸ್ಟ್ ಡೇ 6 ಗಂಟೆಗೆ ಕ್ಲೋಸ್ ಆಗುತ್ತೆ. 4 ಅವರ್ 4 ಅವರ್ಸು OT ಇತ್ತು ಅಂದರೆ. ಬೇರೆ ಶಿಫ್ಟ್ ರೀತಿ ನೈಟ್ ಶಿಫ್ಟ್ನಲ್ಲಿ 5 ಅವರು 6 ಅವರ್ OT ಕೊಡೋದಿಲ್ಲ. 2 ಅವರ್ಸ್ OT ಇತ್ತು ಅಂದರೆ 8 ಗಂಟೆಗೆ ಶುರು ಆಗುತ್ತೆ ನೈಟ್ ಶಿಫ್ಟು. OT ಇಲ್ಲ ಅಂದರೆ 10ರಿಂದ 6ರವರೆಗೂ ಇರುತ್ತೆ ನೈಟ್ ಶಿಫ್ಟು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಟೈಮ್ ಟೇಬಲ್ಲು ನಿಮಗೆ ಅರ್ಥ ಆಗಬೇಕು ಅಂದರೆ ಇದನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಇರ್ಬೋದು ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು ಎವ್ರಿಥಿಂಗ್ ಈಸ್ ಎ ಪ್ರೋಸೆಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು 3 ರೀತಿ ಚಿತ್ರ ಇದೆ. ಅದರಲ್ಲಿ ಮೊದಲನೇ ಚಿತ್ರ ನೋಡ್ತಾ ಇರ್ಬೋದು. ಅದರಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆಯೋ ಆ ರೀತಿ ಇದೆ ನನ್ನ ದೇಹ. ನನಗೆ ನಾನು ಅಚೀವ್ ಮಾಡಬೇಕಾಗಿರೋ ಅಂಥ ಗೋಲ್ ಬಂದು 2ನೇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ರೀತಿ ಆಸ್ಥೆಟಿಕ್ ಫಿಸಿಕ್ನ ನಾನು ಬಿಲ್ಡ್ ಮಾಡಬೇಕು ಅಂತ ಇದ್ದೀನಿ. ಬಾಡಿ ಬಿಲ್ಡರ್ ಆಗಬೇಕು ಅನ್ನೋದು ನನ್ನ ಡ್ರೀಮ್ ಅಲ್ಲ ಅಥವಾ ಗೋಲ್ ಅಲ್ಲ. ನನ್ನ ಗೋಲ್ ಇರೋದು ಓನ್ಲಿ ಒಳ್ಳೆ ಫಿಸಿಕ್ ಬಿಲ್ಡ್ ಮಾಡಬೇಕು ಅನ್ನೋದು. ಒಳ್ಳೆ ಅಥ್ಲೀಟ್ ಫಿಸಿಕ್ನ ಬಿಲ್ಡ್ ಮಾಡಬೇಕು ಅಂತೇಳಿ. ಇಲ್ಲಿ ನೋಡ್ತಾ ಇರ್ಬೋದು ನ್ಯೂ ಮೈಂಡ್ಸೆಟ್ನ ಬಿಲ್ಡ್ ಮಾಡಬೇಕು ಅಂದರೆ 1 ದಿನ ಸಾಕಾಗುತ್ತೆ. ಅದೇ ನ್ಯೂ ಹ್ಯಾಬಿಟ್ನ ಬಿಲ್ಡ್ ಮಾಡಬೇಕು ಅಂದರೆ 21 ದಿನ ಬೇಕಾಗುತ್ತೆ. ಅದೇ ರೀತಿ ನ್ಯೂ ಸ್ಕಿಲ್ಗೆ 90 ದಿನ ಅಂದರೆ 3 ತಿಂಗಳು. ನ್ಯೂ ಬಾಡಿ 180 ಡೇಸ್ ಬೇಕಾಗುತ್ತೆ. ಅದೇ ರೀತಿ ನ್ಯೂ ಲೈಫ್ ಅಂದರೆ 365 ದಿನ ಬೇಕಾಗುತ್ತೆ. ನ್ಯೂ ನಮ್ಮನ್ನೇ ನಾವು ಬದಲಾಯಿಸ್ಕೋಬೇಕು ಅಂತಂದರೆ 1095 ದಿನ ಬೇಕಾಗುತ್ತೆ. ಹಾಗಾಗಿ ನಾನು 1095 ದಿನ ಅಂದರೆ 3 ವರ್ಷಗಳ ಚಾಲೆಂಜ್ನ ನಾನು ಅನುಸರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇದರಲ್ಲಿರೋ 2 ಚಾಲೆಂಜಸ್ನ ಪೂರ್ತಿ ಮಾಡಿದ್ದೀನಿ. ಮೊದಲನೇದು 1 ದಿನದ ಚಾಲೆಂಜು, ನನ್ನ ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಬೇಕು ಅನ್ನೋದು ಮೊದಲನೇ ದಿನದ್ದು. ಮತ್ತು 2ನೇ ದಿನವೂ ಮೊದಲನೇ ದಿನವಾಗಿ ನಾನು ವರ್ಕೌಟ್ಸ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಅದನ್ನು ನಾನು ನನ್ನ ವರ್ಕೌಟು ಮತ್ತು ನನ್ನ ಪ್ರೋಗ್ರೆಸ್ನ ನಾನು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಈ ವೀಡಿಯೋಸ್ನ ನಾನು ಮಾಡ್ತಾ ಇರೋದು. ಯಾರಾದರೂ ನೋಡಲಿ ಅಥವಾ ಇದರಿಂದಾಗಿ ದುಡ್ಡು ಮಾಡಬೇಕು ಅನ್ನೋ ವಿಷಯದಿಂದಲ್ಲ. 3 ವರ್ಷಗಳ ನಂತರ ನಾನು ಎಲ್ಲಿರಬೇಕೋ ಅದನ್ನು ಅಚೀವ್ ಮಾಡ್ತೇನೆ ಅಂತ ನನಗೆ ನಂಬಿಕೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ನನ್ನ ಟೈಮ್ ಟೇಬಲು. ಫಸ್ಟ್ ಶಿಫ್ಟ್ ಇತ್ತು ಅಂದರೆ 6ರಿಂದ ಮ್ಯಾಕ್ಸಿಮಮ್ 6ರವರೆಗೂ ಅಂತ ಹೇಳಿ. ಇದು ಆವ್ರೇಜ್ ಟೈಮಿಂಗ್ಸು 6ರಿಂದ 6 ಅನ್ನೋದು. ಮಿನಿಮಮ್ ಟೈಮಿಂಗ್ಸ್ ಅಂದರೆ 6ರಿಂದ 2 ಡ್ಯೂಟಿ ಟೈಮಿಂಗ್ಸ್ ಇರುತ್ತೆ. 6ರಿಂದ 6 ಅಂದರೆ ಅದು ಆವ್ರೇಜ್ ಟೈಮಿಂಗ್ಸು, ಡ್ಯೂಟಿ ಟೈಮಿಂಗ್ಸು, OTನೂ ಸೇರಿ. ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಶಿಫ್ಟ್ ಇತ್ತು ಅಂದರೆ ನಾನು 4:15 ಬೆಳಿಗ್ಗೆ ಎದ್ದೇಳಬೇಕಾಗತ್ತೆ. ವರ್ಕೌಟ್ ಮಾಡೋದಕ್ಕೆ ನಾನು 5 ಫಸ್ಟ್ ಶಿಫ್ಟ್ ಇಲ್ಲಿ ನೋಡ್ತಾ ಇರ್ಬೋದು. ನಾನು ವರ್ಕೌಟ್ ಮಾಡಬೇಕು ಅಂದರೆ 2 ಗಂಟೆಗೆ ಬಂದಿದ್ದೀನಿ ಅಂದರೆ 5:30 PM ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರೀ ವರ್ಕೌಟ್ನೆಲ್ಲ ರೆಡಿ ಮಾಡಿಕೊಂಡು ನಂತರ 6 ಗಂಟೆಗೆ ವರ್ಕೌಟ್ ಶುರು ಮಾಡಬೇಕಾಗತ್ತೆ. ವರ್ಕೌಟ್ 1 ಅವರ್ ಅಥವಾ 1.5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ನಂತರ 7:30 ಕಂಪ್ಲೀಟ್ ಮಾಡಿಬಿಟ್ಟು 30 ಮಿನಿಟ್ಸ್ ಒಳಗಡೆ ನಾನು ಫ್ರೆಶ್ ಅಪ್ ಆಗಬೇಕಾಗತ್ತೆ. ಅದು ಕೋಲ್ಡ್ ಶವರ್ ತಗೊಂಡು ಫ್ರೆಶ್ ಅಪ್ ಮಾಡ್ಕೋಬೇಕಾಗತ್ತೆ. ನಾನು ಹೆಚ್ಚಾಗಿ ಕೋಲ್ಡ್ ಬಾತ್ನ ತಗೋತೀನಿ. ಯಾಕೆಂದರೆ ತಣ್ಣೀರಿನಿಂದ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅದೆಲ್ಲ ಅರ್ಥ ಆಗಬೇಕು ಅಂದರೆ ನೀವು ನನ್ನ ಲಾಸ್ಟ್ ವೀಡಿಯೋಸ್ನ ನೋಡಬೇಕಾಗತ್ತೆ. ಲಾಸ್ಟ್ ವೀಡಿಯೋಸಲ್ಲಿ
ಲಾಸ್ಟ್ ವೀಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಆದ ನಂತರ ನಾಳೆ ಅಥವಾ ನಾಡ್ದು ಅಪ್ಲೋಡ್ ಮಾಡ್ಬೋದು ಅನಿಸುತ್ತೆ. ಅಪ್ಲೋಡ್ ಆದ ನಂತರ ನೋಡಿ. ಫ್ರೆಶ್ ಅಪ್ ಆದ ನಂತರ 30 ನಿಮಿಷದ ಒಳಗಡೆ ಊಟ ಮಾಡಿ ನಂತರ ಏರ್ ಕೇರು ಸ್ಕಿನ್ ಕೇರು ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸ್ಲೀಪಿಂಗ್ಗೆ 8 ಅವರ್ಸ್ ಸ್ಲೀಪ್ ಮಾಡಬೇಕು ಅಂದರೆ 8:30ಗೆ ಮಲ್ಕೋಬೇಕಾಗತ್ತೆ. ನಾನು ವರ್ಕೌಟ್ಸ್ನ ಹೆಚ್ಚಾಗಿ ಪರ್ಫಾರ್ಮ್ ಮಾಡೋದ್ರಿಂದ 7:30ಗೆ ಮಲ್ಕೋಬೇಕು ಅಂತೇಳಿ ನನ್ನ ಗುರಿ ಇರೋದು. ಇದು ನಾನು ಯಾವ ಟೈಮಿಗೆ ಮನೆಗೆ ಬರ್ತೀನಿ ಅನ್ನೋದ್ರ ಮೇಲೆ ಈ ಎಲ್ಲ ಟೈಮಿಂಗ್ಸು ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಮನೆಗೆ ಬರೋಂಥ ಟೈಮಿಂಗ್ಸು, ಮನೆಯಿಂದ ಹೊರಡೋ ಅಂಥ ಟೈಮಿಂಗ್ಸು ಪೂರ್ತಿ ಬರೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಮನೆಯಲ್ಲಿ ಬಿಡೋ ಅಂಥ ಟೈಮಿಂಗ್ಸು 5ರಿಂದ 5:30 ಒಳಗಡೆ ಮನೆ ಬಿಡಬೇಕು ಅಂತ ಬರ್ಕೊಂಡಿದ್ದೀನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಮನೆಗೆ ಬರೋ ಅಂಥ ಟೈಮಿಂಗ್ಸು 3 ಗಂಟೆಗೆ ಬರ್ಬೋದು, ಅಥವಾ 4 ಗಂಟೆಗೆ ಬರ್ಬೋದು, ಅಥವಾ 5 ಗಂಟೆಗೆ ಬರ್ಬೋದು, 6, 7 ಈ ರೀತಿ ಯಾವ ಟೈಮಿಂಗ್ಸಿಗೆ ಬಂದ್ರೂ ಮ್ಯಾಕ್ಸಿಮಮ್ ಅಂದರೆ 6 ಅವರ್ಸ್ OT ಇತ್ತು ಅಂದರೆ ಆ ಟೈಮಲ್ಲಿ 1.5 ಗಂಟೆ ಒಳಗಡೆ ಪೂರ್ತಿ ವರ್ಕೌಟು, ಡಯಟು ಮತ್ತು ಕೋಲ್ಡ್ ಶವರು ಮತ್ತು ಸ್ಕಿನ್ ಕೇರು, ಹೇರ್ ಕೇರು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು 6 ಅವರ್ಸ್ ಸ್ಲೀಪ್ನ ಕಂಪ್ಲೀಟ್ ಮಾಡಬೇಕು ಅನ್ನೋದು ನನ್ನ ಗುರಿ. ಮಿನಿಮಮ್ ಸ್ಲೀಪ್ ರಿಕವರಿಗೋಸ್ಕರ 6 ಅವರ್ಸ್ ಬೇಕೇ ಬೇಕಾಗಿರೋದ್ರಿಂದ 6 ಅವರ್ಸ್ ಕಂಪ್ಲೀಟ್ ಮಾಡಬೇಕು. 3 ವರ್ಷದಲ್ಲಿ 1 ತಿಂಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟ್ 1 ಮಂತಲ್ಲಿ ನಾನು 30 ಡೇಸಲ್ಲಿ 20 ಡೇಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಈ ಮಂತಿಂದ ಪೂರ್ತಿ 30 ಡೇಸ್ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದರೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗುತ್ತಾ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಅಂದರೆ, ಯಾವುದಾದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಆ ವೀಡಿಯೋಸ್ನ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ 1 ಇಯರಲ್ಲಿ ನನ್ನ ವರ್ಕ್ ಲೈಫ್ನ ತೊರೆದ್ಬಿಟ್ಟು ಫುಲ್ ಟೈಮ್ ಇದೇ ಜಾಬ್ನ ಮಾಡಬೇಕು ಅನ್ನೋದು ನನ್ನ ಗುರಿ. ಈಗ ಬೇಕಿದ್ದರೂ ಕೆಲಸಕ್ಕೆ ರಿಸೈನ್ ಮಾಡ್ಬೋದಿತ್ತು. ಆದರೆ ಯಾಕೆ ರಿಸೈನ್ ಮಾಡ್ತಾಯಿಲ್ಲ, ಯಾಕೆ ಬಿಡ್ತಾಯಿಲ್ಲ ಅಂತಂದರೆ, ನನಗೆ ಬರ್ತಾ ಇರೋ ಅಂಥ ಒನ್ ಇನ್ಕಮ್ ಸೋರ್ಸ್ ಏನಿದೆ ಅಂದರೆ ಅದೊಂದೇ ಇರೋದು. ಈಗ ನಾನೇನಾದರೂ ನನ್ನ ವರ್ಕ್ನ ಬಿಟ್ಟಿದ್ದೀನಿ ಅಂದರೆ ಮನೇಲಿರೋದಕ್ಕೆ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಬಿಡೋದಿಲ್ಲ. ಅದಾದ ನಂತರ ನನ್ನ ಫೈನಾನ್ಷಿಯಲ್ ಸಿಸ್ಟಮ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ 1 ವರ್ಷ ವರ್ಕ್ ಲೈಫು ಮತ್ತು ಕಂಟೆಂಟ್ ಕ್ರಿಯೇಷನ್ನು ಎರಡನ್ನೂ ಜೊತೆಯಲ್ಲಿ ಮಾಡಬೇಕು ಅಂತ ಇದ್ದೀನಿ. ಅಕಸ್ಮಾತ್ ದೇವ್ರ ಇಚ್ಛೆ ಇತ್ತು ಅಂದರೆ, ಮುಂಚೆನೇ ಏನಾದರೂ ಆಯಿತು ಅಂದರೆ, ನನ್ನ ಡ್ರೀಮ್ ಏನು ಅಂದರೆ ಮೋಟೋ ವ್ಲಾಗಿಂಗ್ ಮಾಡಬೇಕು ಅನ್ನೋದು ನನ್ನ ಆಸೆ.